ಇದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಸಂಗ್ರಹಿತವಾದ ಮಾಹಿತಿ. ರಜಸ್ವಲ ಸ್ತ್ರೀಯ ಸಂಪರ್ಕ 3 ದಿನ ವರ್ಜ್ಯ. ಮುಟ್ಟಾದ 4ನೇ ದಿನ ಪತಿ ಸಂಯೋಗಾರ್ಹಳು. 4ನೇ ರಾತ್ರಿ ಪತಿ ಸಂಯೋಗದಿಂದ ಗರ್ಭಾಧಾನವಾದರೆ ಅಲ್ಪಾಯುವಾದ ಮಗನು ಹುಟ್ಟುತ್ತಾನೆ. 5ನೇ ರಾತ್ರಿಯಲ್ಲಿ ಗರ್ಭಾಧಾನವಾದರೆ ಹೆಣ್ಣು ಜನನ. 6ನೇ ರಾತ್ರಿಯಲ್ಲಿ ಗರ್ಭಾಧಾನವಾದರೆ ವಂಶಾಭಿವೃದ್ಧಿಕರನಾದ ಪುತ್ರನ ಜನನ. 7ನೇ ರಾತ್ರಿಯಲ್ಲಿ ಗರ್ಭಾಧಾನವಾದರೆ ಬಂಜೆಯಾಗಲಿರುವ ಪುತ್ರಿಯ ಜನನ. 8ನೇ ರಾತ್ರಿಯಲ್ಲಿ ವಂಶವೃದ್ಧಿ ಇಲ್ಲದ ಗಂಡು ಜನನ. 9ನೇ ರಾತ್ರಿಯಲ್ಲಿ ಸುಂದರಿಯಾಗಿರುವ ಮಗಳು ಜನನ. 10ನೇ ರಾತ್ರಿ ಪ್ರಭುತ್ವ ಶಕ್ತಿಯುಳ್ಳ ಈಶನಂತಹ ಸಂತಾನವು. 11ನೇ ರಾತ್ರಿಯಲ್ಲಿ ಕೆಟ್ಟ ರೂಪದ ಪುತ್ರಿಯ ಜನನ. 12ನೇ ರಾತ್ರಿಯಲ್ಲಿ ಶ್ರೀಮಂತ ಪುತ್ರ ಜನನ. 13ನೇ ರಾತ್ರಿಯಲ್ಲಿ ಪಾಪಾಚಾರದ ಸ್ತ್ರೀ ಜನನ. 14ನೇ ರಾತ್ರಿಯಲ್ಲಿ ಧರ್ಮಿಷ್ಠನಾದ ಮಗನ ಜನನ. 15ನೇ ರಾತ್ರಿ ಗರ್ಭಾಧಾನವಾದರೆ ಧರ್ಮಿಷ್ಠಳಾದ ಪುತ್ರಿಯ ಜನನ. 16ನೇ ರಾತ್ರಿಯಲ್ಲಿ ಗರ್ಭಾಧಾನವಾದರೆ ಸರ್ವವನ್ನೂ ತಿಳಿದಿರುವ ಮಹಾಸಂಪನ್ನ ಪುತ್ರನ ಜನನವಾಗುವುದು. ಅನಂತರ ನಾಭಿಮೂಲದ ಪುಷ್ಪ ಸಂಕೋಚಗೊಳ್ಳುವುದೆಂದು ಪೂರ್ವಾಚಾರ್ಯರ ಮತ. ಇದು ಜಾತಕ ಫಲಸಾರೋದ್ಧಾರ ಗ್ರಂಥದ 70ನೇ ಪುಟದಲ್ಲಿ ಸಂಗ್ರಹಿತವಾದ ಮಾಹಿತಿ.